ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರೋ ಎಲ್ಲ ಮಕ್ಕಳಿಗೂ ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೇದಾಂತು ಮಾಸ್ಟರ್ ಟೀಚರ್. ಈ ಒಂದು ಸೆಷನ್ನಲ್ಲಿ, ಈ ಒಂದು ವಿಡಿಯೋನಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರನ ನಿಮ್ಮ ಹತ್ರ ತಗೊಬರ್ತಾ ಇದ್ದೀನಿ. ಆ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, KCET, JEE ಆ್ಯಂಡ್ ನೀಟ್ ಸಿಲಬಸ್ ಆ್ಯಂಡ್ ಪ್ರಿಪ್ರೇಷನ್. ಈಸ್ ದ ಸಿಲಬಸ್ ಸೇಮ್? ಈಸ್ ದ ಪ್ರಿಪ್ರೇಷನ್ ಸೇಮ್ ಆರ್ ಡಿಫ್ರೆಂಟ್? ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡೋದಕ್ಕೆ ಬಂದಿದ್ದೀನಿ. ಓಕೆ, ಸೊ ಈ ಒಂದು 15 to 20 ಮಿನಿಟ್ಸು ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೋಡಿ. ಯು ವಿಲ್ ಕಮ್ ಟು ದ ಕ್ಲಾರಿಟಿ ದಟ್ ಓಕೆ, ಯು ವಿಲ್ ಕಮ್ ಟು ದ ಕ್ಲಾರಿಟಿ ಅಬೌಟ್ ದ ಸಿಲಬಸ್ ಆ್ಯಂಡ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ಅನ್ನೋದನ್ನು. ಓಕೆ, ಎಸ್. ಸೊ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್ ಆರ್ ಟುಡೇಸ್ ಸೆಷನ್, so I want you to subscribe to our channel if you are new to the channel, and please share it to your friends so that they will also get use of it. Yes, right. So ಟೈಮ್ ವೇಸ್ಟ್ ಮಾಡೋದಲ್ಲೇ ಡೈರೆಕ್ಟಾಗಿ ಟಾಪಿಕ್ ಮೇಲೆ ಬಂದ್ಬಿಡೋಣ. ಓಕೆ, ಎಸ್. ಓಕೆ, ಸೊ ಟಾಪಿಕ್ ಬಗ್ಗೆ ಬರೋಣ ಅಂತ ಹೇಳ್ತಿದ್ದೀರಾ. ಯಾವುದೋ ಒಂದು ಮರ ತೋರಿಸ್ತಿದ್ದೀರಲ್ಲ ಸರ್, ಏನಿದು? ಓಕೆ, ಎಸ್. ಸಿ, ಐ ವಾಂಟೆಡ್ ಟು ಕನ್ವೆ ದ ಹೋಲ್ ಟಾಪಿಕ್ ವಿತ್ ದ ಹೆಲ್ಪ್ ಆಫ್ ಸಮ್ ಎಕ್ಸಾಂಪಲ್. ಓಕೆ, ಅದರಲ್ಲಿ ನಾಟ್ ಸಮ್ ಎಕ್ಸಾಂಪಲ್, ಒನ್ ಎಕ್ಸಾಂಪಲ್. ಅದರಲ್ಲಿ ಒನ್ ಆಫ್ ದ ಥಿಂಗ್ ಇಸ್ ದಿಸ್ ಟ್ರೀ. ಸೊ ಈ ಟ್ರೀನ ಯೂಶುವಲಿ ನೋಡಿದ್ರೆ ವಿ ಕ್ಯಾನ್ ಇಮ್ಯಾಜಿನ್ ದಟ್ ಓಕೆ, ಇದು ಗ್ರೌಂಡಲ್ಲಿ ಇದ್ದಿದ್ರೆ ಎಷ್ಟು ದೊಡ್ಡ ಟ್ರೀ ಆಗಿ ಕಾಣ್ತಾ ಇತ್ತು ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಓಕೆ, ಇಟ್ ಈಸ್ ಅ ಬಿಗ್ ಟ್ರೀ. ಅದ್ರದ್ದು ಒಂದು ಇಮೇಜನ್ನು ತೊಗೊಂಡು ನಾನಿಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ, ಈ ಟ್ರೀ ಇಷ್ಟು ದೊಡ್ಡ ಟ್ರೀ ಆಗಿ ಬೆಳೆಯೋದಕ್ಕೆ ಕಾರಣ ಏನು? ದೇರ್ ಆರ್ 2 important reasons. There might be many reasons, out of which 2 are the important reason. Which are those? Those are, okay, see here you can see the screen. Okay, so here you can see this part. This part is nothing but what? Root. Okay, so root. ಇನ್ನೊಂದು ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಸ್ಟೆಮ್. ಹೌದಾ? ಈ ಎರಡು ಏನಿದೆ, ಈ ಎರಡು ಪಾರ್ಟ್ ಏನಿದೆ, ಈ ಎರಡು ಪಾರ್ಟು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ, ಎಷ್ಟು ಆ ಒಂದು ಸ್ಟೆಮ್ ಪಾರ್ಟು ಮತ್ತು ರೂಟ್ ಪಾರ್ಟು ಎಷ್ಟು ಅದರ ಜವಾಬ್ದಾರಿನ ಇಟ್ಕೊಂಡಿರುತ್ತೋ, ಎಷ್ಟು ಜವಾಬ್ದಾರಿನ ಫಾಲೋ ಮಾಡುತ್ತೋ, ಅಷ್ಟು ಬಿಗ್ಗಾಗಿ ಆ ಟ್ರೀನ ಬೆಳೆಸ್ಬೋದು, ಅಷ್ಟು ವೈಡ್ ಆಗಿ ತನ್ನ ಬ್ರಾಂಚಸ್ಸನ್ನು ಏನು ಮಾಡ್ಬೋದು? ಗ್ರೋ ಮಾಡ್ಬೋದು. ಸೊ ಹಾಗಿದ್ರೆ ಇಂಪಾರ್ಟೆಂಟ್ ಥಿಂಗ್ ಯಾವುದು ಹೇಳಿ? ಒಂದು ರೂಟು ಎಷ್ಟು ಡೀಪಾಗಿ ಹೋಗುತ್ತೆ ರೂಟು ಅನ್ನೋದು ಇಂಪಾರ್ಟೆಂಟು, ಮತ್ತು ಸ್ಟೆಮ್ಮು ಎಷ್ಟು ಥಿಕ್ಕಾಗಿ ಈ ಸ್ಟೆಮ್ಮು ಬೆಳ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟು. ಎಸ್, ಕ್ಲಿಯರ್? ಎಸ್. ಇದೇ ರೀತಿ ನಮ್ಮ ಎಜುಕೇಷನ್ನು ಕೂಡ. ಓಕೆ, ಸೊ ಫ್ರಮ್ ದಟ್ ಮೀನ್ಸ್ ಗ್ರೇಡ್ 1 to grade 12 ನಿಮ್ಮ ಎಜುಕೇಷನ್ನ ಈ ಒಂದು ಟ್ರೀ ಏನು ಮಾಡುತ್ತೆ? ರಿಸೆಂಬಲ್ ಮಾಡುತ್ತೆ. ಹೇಗೆ? ಐ ವಿಲ್ ಟೆಲ್ ಯು. ಓಕೆ, ಎಸ್, ಐ ಟುಕ್ ದ ಸೇಮ್ ಟ್ರೀ. ಓಕೆ, ನನ್ನ ಅನುಕೂಲಕ್ಕೆ ತಕ್ಕಂಗೆ ಬರೆಯೋದಕ್ಕೋಸ್ಕರ ಐ ಹ್ಯಾವ್ ಟೇಕನ್ ಪೆನ್ಸಿಲ್ ಸ್ಕೆಚ್ ಟೈಪ್ ಆಫ್ ಇಮೇಜ್. ಸೊ ಏನು ಅಂತ ಹೇಳಿದ್ರೆ, ಸಿ ಹಿಯರ್ we have a thick stem, we have the roots which is growing down, and we have what? Branches and leaves. So ಈ ಕಂಪ್ಲೀಟ್ ಬ್ರಾಂಚಸ್ ಆ್ಯಂಡ್ ಲೀವ್ಸು ಏನನ್ನ ನಿಮಗೆ ಹೇಳುತ್ತೆ ಅಂದರೆ, ನಿಮ್ಮ ಏಮ್ಸನ್ನು ಹೇಳುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಏಮು KCET ಎಕ್ಸಾಮ್ ಬರೆಯೋದಿರ್ಬೋದು. ಓಕೆ, ಸೊ ಎಸ್, KCET ಎಕ್ಸಾಮ್ ಬರೆಯೋದಿರ್ಬೋದು. ಓಕೆ, ಅಥವಾ ಬೋರ್ಡ್ ಎಕ್ಸಾಮ್, PU ಬೋರ್ಡ್ ಎಕ್ಸಾಮ್ ಇರ್ಬೋದು. ಓಕೆ, ಅಥವಾ JEE ಇರ್ಬೋದು, ಅಥವಾ ನೀಟ್ ಎಕ್ಸಾಮ್ ಇರ್ಬೋದು. ಓಕೆ, ಸೊ ನೀಟ್ ಎಕ್ಸಾಮ್ ಇರ್ಬೋದು. ಸೊ ಈ KCET, JEE, ನೀಟ್ ಆಗಲಿ, PU ಬೋರ್ಡ್ ಎಕ್ಸಾಮ್ ಆಗಲಿ, ಇದು ಎಲ್ಲ ಎಕ್ಸಾಮಿಗೆ ನಿಮಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಯಾವ್ದು ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಈ ಟ್ರೀಗೆ ರೂಟು ಮತ್ತು ಸ್ಟೆಮ್ ಹೇಗೆ ಇಂಪಾರ್ಟೆಂಟೋ ಹಾಗೆ ನಿಮ್ಮ ಹೈಯರ್ ಪ್ರೈಮರಿ ಎಜುಕೇಷನ್ನು ಮತ್ತು PU ಎಜುಕೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಎಸ್, ಯು ಕ್ಯಾನ್ ಸಿ. ಈಗ ನೀವು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಸಿ ಹಿಯರ್, ಈ ಒಂದು ರೂಟ್ಸು ಎಷ್ಟು ಡೀಪಾಗಿ ಹೋಗುತ್ತೋ ಅಷ್ಟು ಏನಾಗುತ್ತೆ, ಈ ಒಂದು ಸ್ಟೆಮ್ಮನ್ನು ವಿಡ್ತಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಮೀನ್ಸ್, ಸೇ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ದೀಸ್ ರೂಟ್ಸ್ ಆಸ್ ವಾಟ್? ಯುವರ್ ಹೈಯರ್ ಪ್ರೈಮರಿ ಎಜುಕೇಷನ್. ದಟ್ ಮೀನ್ಸ್ ಫ್ರಮ್ ಕ್ಲಾಸ್ 1 to class 10. ಅಲ್ಲಿ ನೀವೇನು ಕಲಿತೀರಾ ಅದು ನಿಮ್ಮ ಒಂದು ಈ JEE, KCET, PU ಬೋರ್ಡ್ ಎಕ್ಸಾಮ್ಸ್ಗಳಿಗೆ ಏನಾಗುತ್ತೆ? ಬೇಸಿಕ್ಸ್ ಆಗುತ್ತೆ. ಓಕೆ, ಬೇಸಿಕ್ಸ್ ಆಗುತ್ತೆ. ಅದು ಎಷ್ಟು ಡೀಪಾಗಿ ಕಲಿತೀರೋ ಅಷ್ಟು ಒಳ್ಳೆಯದು. ಓಕೆ, ಎಸ್. ಸೊ ನೀವೀಗಿರುವಂಥದ್ದು ಯಾವ ಒಂದು ಪೊಸಿಷನಲ್ಲಿ ಅಂದರೆ ಸ್ಟೆಮ್ ಪೊಸಿಷನಲ್ಲಿ. ಹಾಗಿದ್ರೆ ಸ್ಟೆಮ್ ಪೊಸಿಷನ್ ಅಂದರೆ ಏನು ಸರ್? ಸಿ, ಸ್ಟೆಮ್ ಪೊಸಿಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಪೊಸಿಷನ್, ಓಕೆ, ಆಫ್ ಯುವರ್ PUC. Okay, so this is what? PUC ಅಥವಾ ಗ್ರೇಡ್
11 ಆ್ಯಂಡ್ 12. ಓಕೆ, ಸೊ ಗ್ರೇಡ್ 11 ಆ್ಯಂಡ್ 12ನ ನೀವು ಕಲಿಬೇಕು ಅಂತ ಹೇಳಿದ್ರೆ ನೀವು ಅಂದರೆ ಈ ಒಂದು ಮರ ತನ್ನ ಸ್ಟೆಮ್ಮನ್ನು ಎಷ್ಟು ದಪ್ಪವಾಗಿ ಬೆಳೆಸ್ಕೊಳ್ಳುತ್ತೋ ಅಷ್ಟು ನೀವು ನಿಮ್ಮ ಒಂದು ಈ ಒಂದು ಎಜುಕೇಷನನ್ನು ಅಥವಾ ಈ ಒಂದು ಸ್ಟಡೀಸನ್ನು ಅಷ್ಟು ಏನೋ ವಿಡ್ತಾಗಿ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನೀವು ಕಲಿತಾ ಹೋಗಬೇಕಾಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಕಲಿಯೋದು ಯಾವ್ದು ಸಿಲೆಬಸ್ಸು ನೀವು ಯು ವಿಲ್ ಲರ್ನ್ ಅಬೌಟ್ ವಾಟ್ NCERT ಕರಿಕ್ಯುಲಮ್. ಓಕೆ, ಈವನ್ ಇಫ್ ಯು ಆರ್ ಇನ್ ಸ್ಟೇಟ್ ಸಿಲೆಬಸ್ ಆರ್ CBSE, ಓಕೆ, ನೀವು ಯಾವುದೋ ಒಂದು ಸಿಲೆಬಸ್ಸನ್ನು ಯಾವೊಂದು ಕರಿಕ್ಯುಲಮ್ನ ಕಲಿತೀರಾ NCERT. ಓಕೆ, ಎಸ್. ಸೊ ಈ NCERT ಸಿಲೆಬಸ್ನ ಕಲಿತೀರಾ. ICSE ಅವರಾದರೆ ISE ಅಂತಿದೆ, ಸೊ ಆ ಒಂದು ಸಿಲೆಬಸ್ನ ಕಲಿತೀರಾ. ಬಟ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ಆರ್ ಸೇಮ್. ಸೊ ಈ ಸ್ಟೆಮ್ಮು ತುಂಬ ವೈಡ್ ಆಗಿ ಬೆಳಿಬೇಕು ಅಂದರೆ ರೂಟ್ಸ್ ಇಂಪಾರ್ಟೆಂಟು. ಈ ಸ್ಟೆಮ್ಮು ತುಂಬ ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಗ್ರೇಡ್ 11 ಆ್ಯಂಡ್ 12 ಸಿಲೆಬಸ್ ಇಂಪಾರ್ಟೆಂಟು. ಇವೆರಡು ಕರೆಕ್ಟಾಗಿ ಬೆಳೆದ್ರೆ ಯು ಕ್ಯಾನ್ ಈಸಿಲಿ, ದಟ್ ಮೀನ್ಸ್ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಎನಿ ಆಫ್ ದ ಎಕ್ಸಾಮ್ಸ್. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಟ್ರೀ ಮೇಲ್ಗಡೆ ಈ ಲೀವ್ಸ್ ಹತ್ರ ಕಂಪ್ಲೀಟ್ ಹೋಲ್ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಬೇಕು, ಗ್ರೋ ಆಗಬೇಕು ಅಂದರೆ ಅದಕ್ಕೆ ವಾಟರು ಮಿನರಲ್ಲು ಎಲ್ಲಿಂದ ಹೋಗಬೇಕು? ಗ್ರೌಂಡಿಂದ ತಾನೇ ಬರಬೇಕು. ಅಂದರೆ ನೀವು ನೀಟ್ ಆಗಲಿ, JEE ಆಗಲಿ, KCET ಆಗಲಿ ಎಕ್ಸಾಮ್ಸ್ಗಳನ್ನ ಪ್ರಿಪೇರ್ ಆಗಬೇಕು, ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೆ ಆ ಪ್ರಿಪರೇಷನ್ಸಿಗೆ ನಿಮಗೆ ಬೇಸಿಕ್ಸ್ ಎಲ್ಲಿಂದ ಬರಬೇಕು? ಈ ಒಂದು ರೂಟ್ಸಿಂದನೇ ಬರಬೇಕು. ಯಾವುದ್ರ ಮುಖಾಂತರ ಬರಬೇಕು? ಎಸ್, ಈ ಒಂದು ಸ್ಟೆಮ್ ಮುಖಾಂತರ ಬರಬೇಕು. ಅಂದರೆ ನೀವು ಇಲ್ಲಿ ಏನು ಕಲ್ತಿರ್ತೀರ ಅಪ್ ಟು 10th ವಿತ್ ಗ್ರೇಡ್ 11 ಆ್ಯಂಡ್ 12 ಈ ಎರಡನ್ನೂ ಇಟ್ಕೊಂಡು ನೀವೇನು ಮಾಡ್ಬೋದು? ಎನಿ ಆಫ್ ದ ಎಕ್ಸಾಮ್ ಯು ಕ್ಯಾನ್ ಕ್ರ್ಯಾಕ್. ಓಕೆ, ಗೊತ್ತಾಯ್ತಾ? ಒಂದು ಟ್ರೀನ ನಾನು ಯಾಕೆ ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಮರ ಹೆಮ್ಮರವಾಗಿ ಬೆಳೆದು ನಿಂತ್ಕೋಬೇಕು ಅಂದರೆ ಅದಕ್ಕೆ ಇಂಪಾರ್ಟೆಂಟ್ 2 ಥಿಂಗ್ಸು. ಒಂದು ಅದರ ರೂಟ್ಸು, ಇನ್ನೊಂದು ಅದರ ಸ್ಟೆಮ್ಮು. ಸೊ ಈ ರೂಟ್ಸ್ ಏನು ಹೇಳುತ್ತೆ ಅಂದರೆ ನಿಮ್ಮ ಅಪ್ ಟು ಹೈಯರ್ ಪ್ರೈಮರಿ, ದಟ್ ಮೀನ್ಸ್ ಅಪ್ ಟು 10th ಸ್ಟ್ಯಾಂಡರ್ಡ್ ಒಂದು ಸ್ಟಡೀಸ್ನ ಹೇಳುತ್ತೆ. ಈ ಒಂದು ಸ್ಟೆಮ್ ಏನು ಹೇಳುತ್ತೆ ಅಂದರೆ ಓಕೆ ನಿಮ್ಮ NCERT, ದಟ್ ಮೀನ್ಸ್ ಗ್ರೇಡ್ 11 ಆ್ಯಂಡ್ 12. ಸರ್ ಹಾಗೆ ಗ್ರೇಡ್ 11 ಆ್ಯಂಡ್ 12 ಸಿಲೆಬಸ್ ಕಲ್ತ್ರೆ ಸಾಕಾ? ನೋ, ಅದು ನಿಮಗೆ ಬೇಸಿಕ್ಸ್ ಆಗಿ ಉಳ್ಕೊಳ್ಳುತ್ತೆ. ಬೇಸಿಕ್ಸ್ ಇನ್ ದ ಸೆನ್ಸ್ ಈ JEE ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂದರೆ ನಮಗೇನು ಬೇಕು? ಆ ಒಂದು ಟಾಪಿಕ್ ಬೇಕಲ್ವಾ, ಸಿಲೆಬಸ್ ಬೇಕಲ್ವಾ? ಆ ಸಿಲೆಬಸ್ ಎಲ್ಲಿಂದ ತಗೊಳ್ತೀರಾ? ಈ ಒಂದು ಗ್ರೇಡ್ 11 ಆ್ಯಂಡ್ 12 NCERT ಸಿಲೆಬಸ್ಸಿಂದ ಅಥವಾ PU ಬೋರ್ಡ್ ಸಿಲೆಬಸ್ಸಿಂದ ತಗೊಳ್ತೀರಾ. ಹಾಗಿದ್ರೆ ಸರ್ ನೆಕ್ಸ್ಟ್ ಕ್ವಶನ್ ಬರೋದೇನು? ಐ ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟು ಇಯರ್ ಅಲ್ವಾ? ಓಕೆ, ನಾನು ಏನು ಎಕ್ಸಾಂಪಲ್ ಯಾಕೆ ತೊಗೊಂಡಿದ್ದೀನಿ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು. ಎಸ್. ಸೊ ಹಾಗಿದ್ರೆ ಸರ್ NCERT ಸಿಲೆಬಸ್ ಅಂತ ಹೇಳ್ತಿದ್ದೀರಾ, ಗ್ರೇಡ್ 11 12 ಸಿಲೆಬಸ್ ಅಂತ ಹೇಳ್ತಿದ್ದೀರಾ. ಗ್ರೇಡ್ 11 ಆ್ಯಂಡ್ 12 ಸಿಲೆಬಸ್ಸು ಓನ್ಲಿ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಅಲ್ವಾ? ನೋ. ಓಕೆ, ಸೊ ಬೋರ್ಡ್ ಎಕ್ಸಾಮಿಗೆ ಬೇರೆ ಸಿಲೆಬಸ್ ಕೊಟ್ಟು ನೀಟು ಮತ್ತು JEEಗೆ ಇಂಜಿನಿಯರಿಂಗ್ ಸಿಲೆಬಸ್ ಕೊಡಲ್ಲ. ಓಕೆ, PU ಬೋರ್ಡಲ್ಲಿ ಏನು ಕಲಿತೀರಾ? ಓಕೆ, ಸಿಲೆಬಸ್ ನಾನು ಹೇಳ್ತಿರೋದು, ಸಿಲೆಬಸ್ ಏನು ಕಲಿತೀರಾ ನಿಯರ್ಲಿ 90 to 95%, ಓಕೆ, 90 to 95% ಆಫ್ ಸಿಲೆಬಸ್ ಓಕೆ ಈಸ್ ಸೇಮ್ ಫಾರ್ ವಾಟ್? PU ಬೋರ್ಡ್ ಎಕ್ಸಾಮ್, ಓಕೆ, KCET ಎಕ್ಸಾಮ್, ಓಕೆ, ಅಥವಾ JEE ಎಕ್ಸಾಮ್, ಓಕೆ, ಅಥವಾ ನೀಟ್ ಎಕ್ಸಾಮ್. ಸಬ್ಜೆಕ್ಟ್ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಯಾವುದೋ PU ಬೋರ್ಡ್ಗೆ ನೀವು 4 ಸಬ್ಜೆಕ್ಟ್ ಬರೀತೀರಾ, PCMB. KCETನಲ್ಲೂ 4 ಸಬ್ಜೆಕ್ಟ್ ಬರೀತೀರಾ, PCMB. ನೀಟಿಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಬರೀತೀರಾ. ಯಾವುದಕ್ಕೆ? JEEಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬರೀತೀರಾ. ಅಷ್ಟೇ, ಸಬ್ಜೆಕ್ಟ್ ಬೇರೆ, ಬಟ್ ಸಿಲೆಬಸ್ ಏನಿರುತ್ತೆ 90 to 95% ಸೇಮ್ ಇರುತ್ತೆ. ನಾನು ಯಾಕೆ 5 to 10% ಹೇಳ್ತಲ್ಲ ಅಂದರೆ ಈ ವರ್ಷ ಓಕೆ 2026 ಏನಾದರೂ ಚೇಂಜಸ್ ಮಾಡಿದ್ರೆ ದೆನ್ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಗಾಗುತ್ತೆ. ಹಾಗೆ ಒಂದು 5 to 10% ಏನಾದರೂ ಚೇಂಜಸ್ ಇರುತ್ತೆ, ಅದು ಕೂಡ ರಿಲೇಟಿಂಗ್ ಟು ಸಿಲೆಬಸ್ಸೇ ಇರುತ್ತೆ. ಸರ್ ಇದು ಯಾವ ಗ್ಯಾರಂಟಿ ಮೇಲೆ ಹೇಳ್ತಿದ್ದೀರಾ? ಓಕೆ, ನೀಟಿಗೆ ಮತ್ತು JEEಗೆ KCETಗೆ ಎಲ್ಲ ಸೇಮ್ ಇರುತ್ತೆ ಅಂತೇಳಿ. ಸಿ, ಐ ಹ್ಯಾವ್ ರೆಫರ್ಡ್ ದ ಪ್ರೀವಿಯಸ್ ಇಯರ್ ಸಿಲೆಬಸ್ 2025. ಪ್ರೀವಿಯಸ್ ಇಯರ್ ಅಂದರೆ 2024-25ನಲ್ಲಿ PUC ಎಕ್ಸಾಮ್ಸ್ನ ಫೇಸ್ ಮಾಡಿರ್ತಾರಲ್ಲ, ಅಂದರೆ ನಿಮ್ಮ ಸೀನಿಯರ್ಸ್, ಅವರ ಒಂದು ಸಿಲೆಬಸ್ಸನ್ನು ರೆಫರ್ ಮಾಡಿದ್ದೀನಿ. ಅದು ನಿಮ್ಮ ಮುಂದೆನೂ ಕೂಡ ತೊಗೊಬಂದಿಡ್ತೀನಿ. ಓಕೆ, ಸಿ ಹಿಯರ್, ಯು ಕ್ಯಾನ್ ಸಿ ಹಿಯರ್, ಸಿ ದೀಸ್ ಆರ್ ದ ಸಿಲೆಬಸ್. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೀಟ್ 2025. ಓಕೆ, ಗೂಗಲಿಗೆ ಹೋಗ್ಬಿಟ್ಟು ನೀಟ್ 2025 ಸಿಲೆಬಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟಿಂದ PDF ಬರುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. JEE 2025 ಅಂದರೆ ಅದು ಅಫಿಷಿಯಲ್ ವೆಬ್ಸೈಟಿಂದ ನಿಮಗೆ ಲಿಂಕ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಅದು ಎರಡೂ ಸಿಲೆಬಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೆ ಸಿಗೋ ಹಾಗೆ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ಅಂದರೆ ಅದನ್ನು ನೋಡ್ಬೋದು. ಇಲ್ಲಿ ಅಪ್ಪರ್ ಪಾರ್ಟಿಲಿ ಏನು ಬರೆದಿದ್ದೀನಿ, ಇಲ್ಲಿ ಮೇಲ್ಗಡೆ ಏನು ಬರೆದಿದ್ದೀನಿ, that is okay JEE syllabus. I'll write here JEE syllabus. ಓಕೆ, ಇಲ್ಲೇನು ಬರೀತೀನಿ, ಇದು ನೀಟ್ ಸಿಲೆಬಸ್. ನೋಡಿ, ಅಬ್ಸರ್ವ್ ಮಾಡಿ, ನೀಟ್ ಮತ್ತು JEE ಸಿಲೆಬಸ್ ಸೆಕೆಂಡ್ PUC ಅವರಿಗೆ. ಓಕೆ, ಈಗ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇದೆ, ಎರಡಕ್ಕೂ ಯೂನಿಟ್ 11 ಇದೆ. ಈ ಎಲ್ಲ ಟಾಪಿಕ್ಸನ್ನು ನೀವೇ ಒಂದ್ಸಲ ಕಂಪೇರ್ ಮಾಡಿ. ಓಕೆ, ಈ ಟಾಪಿಕ್ ಎರಡು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಬರುವಂತಹ 2 ಟಾಪಿಕ್ನ ಕಂಪೇರ್ ಮಾಡಿ. ಜಸ್ಟ್ 1 ಸೆಕೆಂಡು ಏನು ಮಾಡಿ, ಪಾಸ್ ಮಾಡಿಬಿಟ್ಟು ಇವೆರಡೂ ಸಿಲೆಬಸ್ನ ಕಂಪೇರ್ ಮಾಡಿ.
ಕಂಪೇರ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಕಂಪೇರ್ ಮಾಡಿದ್ರೆ ಏನೂ ಕೂಡ ಚೇಂಜಸ್ ಕಾಣಲ್ಲ. ಓಕೆ, ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ತೊಗೊಂಡ್ರೆ ಎಸ್ ಸೇಮ್ ಇದೆ. ನೆಕ್ಸ್ಟ್ ಬರೋಣ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸು. ಇದು JEE ಇದು. ಓಕೆ, ಇದು JEE ಇದು ನೀಟ್ದು. ಓಕೆ, ಇದು ನೀಟ್ದು. ಓಕೆ, ಸೊ ಎರಡೂ ಕಂಪೇರ್ ಮಾಡಿ, ಸಿಲೆಬಸ್ ಎರಡಕ್ಕೂ ಸೇಮ್ ಇದೆ. ಆಯಿತಾ? ಓಕೆ ಸರ್, ಆಯಿತು. JEEಗೆ ನೀಟಿಗೆ ಒಂದೇ ಸಿಲೆಬಸ್ಸು. ನಾವು ಪಾಠ ಏನು ಕಲಿತಾ ಇರ್ತೀವಿ ಅದು ಒಂದೇ ರೀತಿ ಕಲಿಬೇಕು. ಹಾಗಿದ್ರೆ ನಾವು ಕಲಿಯುವಂಥದ್ದು ಎಲ್ಲಿ? ಫಾರ್ ಎಕ್ಸಾಂಪಲ್, ನಾನು JEEಗೂ ಕೋಚಿಂಗಿಗೆ ಹೋಗ್ತಾ ಇಲ್ಲ, ನೀಟಿಗೂ ಕೋಚಿಂಗಿಗೆ ಹೋಗ್ತಾ ಇಲ್ಲ, ನಾನು PU ಬೋರ್ಡ್ ಎಕ್ಸಾಮ್ಸಿಗೆ ಮಾತ್ರ ಕಲಿತಾ ಇದ್ದೀನಿ. ಹಾಗಿದ್ರೆ ಕ್ಯಾನ್ ಐ ಸಾಲ್ವ್ ಅಥವಾ ಕ್ಯಾನ್ ಐ ಅಪ್ಲೈ ಫಾರ್ ಆರ್ ಕ್ಯಾನ್ ಐ ರೈಟ್ JEE ನೀಟ್ ಎಕ್ಸಾಮ್ ಅಂತ ಕೇಳಿದ್ರೆ ಎಸ್ ಯು ಕ್ಯಾನ್ ರೈಟ್, ನೋ ಪ್ರಾಬ್ಲಮ್, ಬರೆಯೋದಕ್ಕೇನು ತೊಂದರೆ ಇಲ್ಲ. ಬಟ್ ಪ್ರಿಪ್ರೇಷನ್ಸ್ ಹೇಗೆ ಅದ್ರ ಬಗ್ಗೆ ಹೇಳ್ತೀನಿ. JEEಗೆ ನೀಟಿಗೆ ಎರಡಕ್ಕೂ ಸಿಲೆಬಸ್ ಸೇಮು. ನೀವು ಓದ್ತಿರೋದು PU ಬೋರ್ಡು, PU ಕ್ಲಾಸಸ್ಸಲ್ಲಿ ಕೂತ್ಕೊಂಡು ಕೇಳ್ತಿದ್ದೀರಾ. ಹಾಗಿದ್ರೆ ಇದು ಎರಡೂ ಕೂಡ PU ಬೋರ್ಡಲ್ಲಿರೋದು ಸೇಮಾ ಅಂತ ಹೇಳಿದ್ರೆ ಎಸ್ ಇಟ್ ಈಸ್ ಸೇಮ್. ಯಾಕೆ? ಸಿ ಹಿಯರ್. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿನೂ ತೊಗೊಳ್ಳೋಣ. ಮೇಲ್ಗಡೆ JEEದು, ಕೆಳಗಡೆದು ನೀಟ್ದು. ಓಕೆ, ಸೊ 3 ಚಾಪ್ಟರ್ ತೊಗೊಂಡಿದ್ದೀನಿ ಅಥವಾ 4 ಚಾಪ್ಟರ್ ತೊಗೊಂಡಿದ್ದೀನಿ. 4 ಚಾಪ್ಟರಲ್ಲಿ ನೀವು ಸಿಲೆಬಸ್ ಕಂಪೇರ್ ಮಾಡ್ಬೋದು, ಪಾಸ್ ಮಾಡಿ, ಎರಡಕ್ಕೂ ಸೇಮ್ ಇದೆ. ಓಕೆ, ಬೈ ದಿಸ್ ವಾಟ್ ಕ್ಯಾನ್ ವಿ ಕನ್ಕ್ಲೂಡ್? ವಿ ಕ್ಯಾನ್ ಕನ್ಕ್ಲೂಡ್ ದಟ್ ನೀಟ್ ಮತ್ತು JEE ಎರಡೂ ಎಕ್ಸಾಮಿನ ಸಿಲೆಬಸ್ ಏನಿರುತ್ತೆ ಸೇಮ್ ಇರುತ್ತೆ. ಹಾಗಿದ್ರೆ ನಾವು ಓದ್ತಿರೋದು ಯಾವುದು? PU ಬೋರ್ಡು. PU ಬೋರ್ಡಿಗೆ ಬಂದರೆ ಅದರಲ್ಲಿರುವಂಥ ಸಿಲೆಬಸ್ ಏನು? NCERTನಲ್ಲಿ ಕೊಟ್ಟಿರುವಂಥ ಸಿಲೆಬಸ್, ಹೌದಾ ಇಲ್ಲ? ಓಕೆ, NCERT PU ಬೋರ್ಡವರು ಏನು ಫಾಲೋ ಮಾಡ್ತಿದ್ದಾರೆ ಅಂದರೆ NCERT. ಹಾಗಿದ್ರೆ KCET ಎಕ್ಸಾಮನ್ನು ನೋಡೋಣ. KCET ಎಕ್ಸಾಮ್ನ ನೋಡಿದ್ರೆ, ಓಕೆ, ಹಿಯರ್ ಸಿಲೆಬಸ್, ದ ಕ್ವಶನ್ ಪೇಪರ್ಸ್ ಆಫ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ವಿಲ್ ಬಿ ಬೇಸ್ಡ್ ಆನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ PUC syllabi prescribed by the Department of Pre-University Education of Karnataka. Okay, regarding the syllabus to be adopted for the common entrance test, the subject experts of the Department of School Education have reviewed the syllabus of PCMB subject adopted for the first PUC and second PUC classes in Karnataka, and the syllabus to be adopted for KCET has been published on ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್. ಅಂದರೆ ಅರ್ಥ ಏನು? ಕರ್ನಾಟಕ CET ಎಕ್ಸಾಮಿಗೆ ಸಿಲೆಬಸ್ಸನ್ನು ಎಲ್ಲಿಂದ ತಗೋಬೇಕು, ಎಲ್ಲಿಂದ ತೊಗೊಂಡಿದ್ದಾರೆ ಅಥವಾ ಎಲ್ಲಿಂದ ನಮಗೆ ಮಕ್ಕಳಿಗೆ ರೆಫರ್ ಮಾಡೋದಕ್ಕೆ ಹೇಳಿದ್ದಾರೆ? PU ಬೋರ್ಡ್ ಸಿಲೆಬಸ್ಸು. PU ಬೋರ್ಡ್ ಅವರು ಯಾವ ಒಂದು ಸಿಲೆಬಸ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಎಲ್ಲಿಂದ ಕಂಟೆಂಟನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಫ್ರಮ್ NCERTಯಿಂದ ಫಾಲೋ ಮಾಡ್ತಾ ಇದ್ದಾರೆ. NCERTಗೆ ಹೋದ್ರು ಏನೇನಿದೆ ಟಾಪಿಕ್ಸ್ ನೋಡಿ: ಎಲೆಕ್ಟ್ರಿಕ್ ಚಾರ್ಜು, ಕಂಡಕ್ಟರ್ಸ್, ಇನ್ಸುಲೇಟರ್ಸು, ಬೇಸಿಕ್ ಪ್ರಾಪರ್ಟೀಸ್, ಕೂಲಮ್ಸ್ ಲಾ, ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ಸು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು. ಸೊ ಐ ಹೋಪ್ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈಗ ಯಾವುದು ನೀಟು ಮತ್ತು ಇದಕ್ಕೆ ಬರೋಣ. ಓಕೆ, ನೀಟು ಮತ್ತು JEE ಸಿಲೆಬಸ್ಸಿಗೆ ಬರೋಣ. ನೋಡಿ, ಅದರಲ್ಲೂ ನೋಡಿ ಏನಿದೆ: ಎಲೆಕ್ಟ್ರಿಕ್ ಚಾರ್ಜಸ್, ಕನ್ಸರ್ವೇಷನ್ ಆಫ್ ಚಾರ್ಜಸ್, ಕೂಲಮ್ಸ್ ಲಾ, ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್, ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ಲು, ಎಲೆಕ್ಟ್ರಿಕ್ ಫೀಲ್ಡು ಡ್ಯೂ ಟು ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು. ಈ ಸಿಲೆಬಸ್ ನೋಡಿದ್ರು, ನಾವು PU ಬೋರ್ಡಲ್ಲಿ ಕಲ್ತಿರುವಂತಹ ಸಿಲೆಬಸ್ ನೋಡಿದ್ರು, ಎರಡು ಸೇಮು. ಅಂದರೆ ಬೋರ್ಡ್ ಎಕ್ಸಾಮಿಗೆ ಕಲಿತಿರುವಂತಹ ಸಿಲೆಬಸ್ ನೋಡಿದ್ರು, ಎರಡು ಸೇಮು. ಬೋರ್ಡ್ ಎಕ್ಸಾಮಲ್ಲಿ ಏನಿದೆ ಅದನ್ನೇ CETಗೂ ಫಾಲೋ ಮಾಡೋದಕ್ಕೆ ಹೇಳಿದ್ದಾರೆ. ಅಂದರೆ ಅರ್ಥ, ಬೈ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಓಕೆ, if you are studying KCET exam, or if you are preparing for KCET exam, if you are preparing for JEE exam, or if you are preparing for NEET exam, okay, so the syllabus will be 90 to 95% will be from PU board, okay, PU board syllabus or NCERT content. ಓಕೆ ಸರ್, ಸಿಲೆಬಸ್ ಏನೋ ಸೇಮು. ಹಾಗಿದ್ರೆ PU ಬೋರ್ಡಿಗೆ ಓದಿದ್ರೆ ಸಾಕಾ ಸರ್, ಎಕ್ಸಾಮ್ನೆಲ್ಲ ಕ್ರ್ಯಾಕ್ ಮಾಡ್ಬೋದಾ ಸರ್ ಅಂದರೆ ಇಲ್ಲ. ಸಿಲೆಬಸ್ ಆರ್ ಸೇಮ್, ಬಟ್ ದ ಪ್ರಿಪರೇಷನ್ ವಿಲ್ ಬಿ ಡಿಫರೆಂಟ್. ಆಯಿತಾ? ನೀವು PU ಬೋರ್ಡ್ ಎಕ್ಸಾಮ್ಸಿಗೆ ಅಂದರೆ ಏನೋ ಪ್ರಿಪೇರ್ ಆಗಬೇಕು ಅಂದರೆ ನಿಮ್ಮ ಸಿಲೆಬಸ್ ಅಥವಾ ನಿಮ್ಮ ಬೋರ್ಡ್ ಯಾವುದು ಅಂತ ನೋಡ್ಕೋಬೇಕು. ಆರ್ ಯು ಫ್ರಮ್ ಸ್ಟೇಟ್ ಬೋರ್ಡ್, ಆರ್ ಯು ಫ್ರಮ್ CBSE, ಆರ್ ಯು ಫ್ರಮ್ ISC? PU ಬೋರ್ಡಲ್ಲಿ CBSE ಆದರೆ ಅಥವಾ ಸ್ಟೇಟ್ ಆದರೆ ರೆಫರ್ಡ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಬೇಕು. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಬೇಕು, ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗ್ತಾ ಬರಬೇಕು. ಓಕೆ, ಇಫ್ ಯು ಆರ್ ಪ್ಲಾನಿಂಗ್ ಫಾರ್ KCET, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಿಲೆಬಸ್, ನೀವೇನು ಮಾಡಬೇಕು? KCETನಲ್ಲಿ ಬರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಬೇಕು. ಆ ಕ್ವಶನ್ ಪೇಪರ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ನೀವು ಡೈಲಿ ಸಾಲ್ವ್ ಮಾಡ್ತಾ ಬರಬೇಕು. ನೀವು ನೀಟಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅಥವಾ JEEಗೆ ಆಗ್ತೀನಿ ಅಂದರೆ ಆ ಕ್ವಶನ್ ಪೇಪರ್ ರಿಲೇಟೆಡ್ ಏನಿರುತ್ತೆ ಅದರ ಇಂಪಾರ್ಟೆನ್ಸು, ಅದರ ವೆಯ್ಟೇಜು, ಅದಾದಮೇಲೆ ಅದರ ಒಂದು ಲೆವೆಲ್ ಆಫ್ ಕ್ವಶನ್ಸನ್ನು ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗ್ತಾ ಬರಬೇಕು. ಸೇ ಫಾರ್ ಎಕ್ಸಾಂಪಲ್ PU ಬೋರ್ಡ್ ಎಕ್ಸಾಮ್ಸಿಗೆ ಒಂದು 10 ಮಾಡಲ್ ಕ್ವಶನ್ ಪೇಪರ್ಸ್ ಅಥವಾ 10 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಕಂಪ್ಲೀಟ್ ಸಿಲೆಬಸ್, ಹೋಲ್ ಸಿಲೆಬಸ್, ಕಾಲೇಜಲ್ಲಾಗಲಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಾಗಲಿ ಎಲ್ಲ ಸಿಲೆಬಸ್ ಕವರ್ ಆದಮೇಲೆ
ಓಕೆ. ಸೊ ನೀವು ಆ 10 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಗೆಟ್ ಮೋರ್ ದೆನ್ 90%. ಆದರೆ KCETಗೆ ಅದರ ಸಿಲೆಬಸ್ ತಕ್ಕಂಗೆ, ದಟ್ ಮೀನ್ಸ್ ಫಸ್ಟ್ PUC ಸೆಕೆಂಡ್ PUC ಎರಡೂ ಇಯರ್ದು ಸಿಲೆಬಸ್ ಇದೆ. ಓಕೆ, ಮಿನಿಮಮ್ ಓಕೆ. ಸೊ ಅರೌಂಡ್ 20 ಕ್ವಶನ್ಸ್ ಪರ್ ಡೇ, 20 ಕ್ವಶನ್ಸ್ ಪರ್ ಡೇ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಅಂದರೆ ಒಂದು ಸಬ್ಜೆಕ್ಟಲ್ಲಿ ಫಿಸಿಕ್ಸಲ್ಲಿ 20, ಓಕೆ, ಕೆಮಿಸ್ಟ್ರಿನಲ್ಲಿ 20, ಓಕೆ, ಕೆಮಿಸ್ಟ್ರಿನಲ್ಲಿ 20, ಬಯಾಲಜಿಲಿ 20, ಓಕೆ, ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲಿ 20. ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್. ನೀವು ಅದೇ JEE ಅಥವಾ ನೀಟಿಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಾಲ್ವ್ ಮಿನಿಮಮ್ 50 ಕ್ವಶನ್ಸ್ ಪರ್ ಡೇ. ದಟ್ ಮೀನ್ಸ್ ಇನ್ ಒಂದು ದಿನದಲ್ಲಿ 200 ಕ್ವಶನ್ಸ್ ಸಾಲ್ವ್ ಮಾಡ್ಬೇಕು. ಏನು ಸರ್ ಹಿಂಗೆ ಹೇಳ್ತೀರಿ 200 ಕ್ವಶನ್ಸ್? ಯು ಆರ್ ಸಾಲ್ವಿಂಗ್ MCQs, ಆಯಿತಾ. MCQ ಸಾಲ್ವ್ ಮಾಡ್ತಿರೋದ್ರಿಂದ ಎಲ್ಲ ಕ್ವಶನ್ಸು ನೀವು ಕೈಯಲ್ಲಿ ಬರೆದು ಸಾಲ್ವ್ ಮಾಡಬೇಕು ಅಂತೇನಿಲ್ಲ, ಆಯಿತಾ. ಮ್ಯಾಥಮೆಟಿಕ್ಸಲ್ಲಿ ಕೆಲವು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಬಟ್ ವೆನ್ ಯು ಕಮ್ ಟು ಯಾವುದು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಡೈರೆಕ್ಟ್ ಆನ್ಸರ್ಸ್ಗಳನ್ನ ಇರುತ್ತೆ. ಸೊ ನೀವು ಕಂಟೆಂಟ್ ಪ್ರಿಪೇರ್ ಆಗಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ದಟ್ ಮೀನ್ಸ್ ನೀಟಿಗೆ JEEಗಾದರೆ ಮಿನಿಮಮ್ 200 ಕ್ವಶನ್ಸ್ ಪರ್ ಡೇ, CETಗಾದರೆ ಮಿನಿಮಮ್ ಎಷ್ಟು ಕ್ವಶನ್ಸು? ಓಕೆ, ಸೊ 20 ಅಂದರೆ 80 ಕ್ವಶನ್ಸ್ ಪರ್ ಡೇ ನೀವು ಸಾಲ್ವ್ ಮಾಡ್ತಾ ಹೋದರೆ ಈಸಿಲಿ ಯು ಕ್ಯಾನ್ ಗೆಟ್ ಗುಡ್ ರ್ಯಾಂಕಿಂಗ್. ಓಕೆ, ಎಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೋಡಿ, ನಾನು ಹೇಳೋದಕ್ಕೆ ಬಂದಿದ್ದೇನು ಅಂತ ಹೇಳಿದ್ರೆ, ಬೈ ದಿಸ್ ಡಯಾಗ್ರಾಮ್, ಓಕೆ, ನೋ ಮ್ಯಾಟರ್ ವಿಚ್ ಎವರ್ ದ ಎಕ್ಸಾಮ್ ದಟ್ ಯು ಆರ್ ಪ್ರಿಪೇರಿಂಗ್, ಯುವರ್ ಬೇಸಿಕ್ಸ್ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. Okay, the basics in the sense that means whatever you studied in your higher primary up to class 10th and whatever you will study in your PUC, okay, regular classes, ಆಯಿತಾ. ಸೊ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸೊ ನಮ್ಮ ವೇದಾಂತು ಕರ್ನಾಟಕ ಚಾನಲ್ನಲ್ಲಿ PU ಬೋರ್ಡ್ ಸಿಲೆಬಸ್ಸು ಮತ್ತು KCET ಸಿಲೆಬಸ್ಸು ಆಗ್ತಾ ಇದೆ. ದಟ್ ಮೀನ್ಸ್ ನಾನು PU ಬೋರ್ಡ್ ಮತ್ತು KCET ಸಿಲೆಬಸ್ ಅಂತ ಮಾತ್ರ ಹೇಳಲ್ಲ, ಯಾಕಂದರೆ ಸಿಲೆಬಸ್ ಕವರ್ ಮಾಡ್ತಿದ್ದೀವಿ ಅಂದರೆ ವಿ ಆರ್ ಕವರಿಂಗ್ ಫಾರ್ ಆಲ್ ದ ಎಕ್ಸಾಮ್ಸ್. ಓಕೆ, ಆಲ್ ದ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಮ್ಸ್, ಯಾಕಂದರೆ ಎಲ್ಲದಕ್ಕೂ ಸಿಲೆಬಸ್ ಸೇಮೇ. ನೀಟ್ ಪ್ರಿಪ್ರೇಷನ್ನು, ನೀಟ್ ಕ್ಲಾಸಸ್ಸು, JEE ಕ್ಲಾಸಸ್ಸು ಅಂತ ಸುಮ್ಮನೆ ನೀವು ಕನ್ಫ್ಯೂಸಿಂಗಲ್ಲಿ ಇರಬೇಡಿ, ಆಯಿತಾ. ಸೊ ನೀವು PU ಬೋರ್ಡ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರ ಅಂದರೆ ಇಂಡೈರೆಕ್ಟ್ಲಿ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್, JEE ಆ್ಯಂಡ್ KCET. ಬಟ್ ಲೆವೆಲ್ ಆಫ್ ಪ್ರಿಪ್ರೇಷನ್ ಸ್ವಲ್ಪ ಹೈ ಆಗಿರಬೇಕು, ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕು, ಅಷ್ಟೇ ಡಿಫ್ರೆನ್ಸ್ ಇರೋದು. ಕ್ಲಿಯರ್? ದೀಸ್ ಆರ್ ದ ಡಿಫ್ರೆನ್ಸಸ್ ವಿತ್ ರೆಸ್ಪೆಕ್ಟ್ ಟು ದ ಸಿಲೆಬಸ್ ಆ್ಯಂಡ್ ಪ್ರಿಪ್ರೇಷನ್. ಓಕೆ, ಸಿಲೆಬಸ್ ಈಸ್ ಸೇಮ್ ಬಟ್ ಪ್ರಿಪ್ರೇಷನ್ ಈಸ್ ಡಿಫ್ರೆಂಟ್. ಕ್ಲಿಯರ್? ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಇದಿಷ್ಟು ವಿಚಾರ ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಓಕೆ ಹೋಮ್ ವರ್ಕ್ ಮಾಡಿಕೊಂಡು ತೊಗೊಬಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬ್ಲೈಂಡ್ಲಿ ಎಲ್ಲಿಂದನೋ ತೊಗೊಬಂದು ನಾನು ನಿಮಗೆ ಹೇಳ್ತಾ ಇಲ್ಲ. ಯು ಕ್ಯಾನ್ ಕ್ರಾಸ್ ವೆರಿಫೈ ಬೈ ಯುವರ್ ಸೆಲ್ಫ್. ಪ್ರೀವಿಯಸ್ ಇಯರಲ್ಲಿ ಏನಾಗಿತ್ತು ಅನ್ನೋದನ್ನು ನೀವು ಕ್ರಾಸ್ ವೆರಿಫೈ ಮಾಡಿ. ಸೊ ನೀವೇ ಒಂದು ಕನ್ಕ್ಲೂಷನಿಗೆ ಬನ್ನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಯಿತೋ ಇಲ್ವೋ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಐ ಹೋಪ್ ಯು ವಿಲ್ ಸಪೋರ್ಟ್ our channel. Thank you. Namaste.